ಸೊ ಮುಖ್ಯವಾಗಿ ಸಮಾರಂಭ ಸ್ಥಳ ದಿನಾಂಕ 15/8/2026 ಬೆಳಗ್ಗೆ 7:30 ಗಂಟೆಗೆ 7:30 ಒಳಗಾಗಿ ಶಾಲಾ ಕಾಲೇಜು ಸರ್ಕಾರಿ ಮತ್ತು ಅರೆ ಸರ್ಕಾರಿ ಸಂಸ್ಥೆಗಳು ಎಲ್ಲ ಕಚೇರಿಗಳಲ್ಲಿ ಧ್ವಜಾರೋಹಣವನ್ನು ನೆರವೇರಿಸಿ ಬೆಳಗ್ಗೆ 8 ಗಂಟೆಗೆ ತಾಲೂಕಾ ಕಚೇರಿಗಳಿಗೆ ತಮ್ಮ ಎಲ್ಲ ಸಿಬ್ಬಂದಿಗಳೊಂದಿಗೆ ಧ್ವಜಾರೋಹಣ ಸಲುವಾಗಿ ಹಾಜರಿರುವುದು ಮತ್ತು ಮುಂಜಾನೆ 9 ಗಂಟೆಗೆ ತಾಲೂಕು ಕ್ರೀಡಾಂಗಣದಲ್ಲಿ ಧ್ವಜಾರೋಹಣ ಸಮಾರಂಭಕ್ಕೆ ಹಾಜರಿರಬೇಕು. ಈ ಸಮಾರಂಭವನ್ನು ಮಾನ್ಯ ಶಾಸಕರು, ಸಚಿವರನ್ನು ಹಾಗೂ ಲೋಕಸಭಾ ಸದಸ್ಯರನ್ನು, ವಿಧಾನ ಪರಿಷತ್ ಸದಸ್ಯರನ್ನು, ಸರ್ಕಾರದಿಂದ ನಾಮನಿರ್ದೇಶಿತ ಸದಸ್ಯರನ್ನು ಆಹ್ವಾನಿಸಬೇಕಾಗತ್ತೆ. ಸೊ ಈ ಕಾರ್ಯವನ್ನು ನಾವು ನಮ್ಮ ಇಒ ತಾಲೂಕ್ ಪಂಚಾಯತಿ ಮತ್ತು BO ಸಿಂದಗಿ ಮತ್ತು ಪೊಲೀಸ್ ಇನ್ಸ್ಪೆಕ್ಟ್ರು ಮತ್ತು ಚೀಫ್ ಆಫೀಸರ್ಗೆ ವಹಿಸಲಾಗಿದೆ. ಇನ್ವಿಟೇಷನ್ ಸರ್, ಅವ್ರಿಗೆ ಇನ್ವೈಟ್ ಮಾಡೋದಷ್ಟೇ. ನೆಕ್ಸ್ಟು ಆಮಂತ್ರಣ ಪತ್ರಿಕೆ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಆಮಂತ್ರಣ ಪತ್ರಿಕೆಗಳನ್ನು ಶಿಷ್ಟಾಚಾರದಂತೆ ಮುದ್ರಿಸುವುದು, ಆಮಂತ್ರಣ ಪತ್ರಿಕೆ 300 ಹಾಗೂ 150 ಅಭಿನಂದನಾ ಪತ್ರಗಳನ್ನು ಮತ್ತು 200 ಬ್ಯಾಚ್ಗಳನ್ನು ಮುದ್ರಣ ಮಾಡಿಸುವುದು. ಈ ಕೆಲಸ ನಮ್ಮ ಸಬ್ ರಿಜಿಸ್ಟ್ರಾರ್ ಸಿಂದಗಿ ಅವರಿಗೆ ವಹಿಸಲಾಗಿದೆ. ಆಮಂತ್ರಣ ಪತ್ರಿಕೆ ವಿತರಣೆ ಮಾಡಲು ಈ ಕೆಳಗಂಡ ಅಧಿಕಾರಿಗಳಿಗೆ ಜವಾಬ್ದಾರಿ ನೀಡಲಾಗುವುದು. ಕಂದಾಯ ನಿರೀಕ್ಷಕರು ಸಿಂದಗಿ, ಮುಖ್ಯ ಅಧಿಕಾರಿಗಳು ಪುರಸಭೆ, ಗ್ರಾಮ ಆಡಳಿತಾಧಿಕಾರಿಗಳು ಸಿಂದಗಿ, ಆಮೇಲೆ ಗ್ರಾಮ ಆಡಳಿತಾಧಿಕಾರಿ ಯರಗಲ್-ಬಿಕೆ ಅಷ್ಟೇ. ಸೊ ಇದು ಒಂದು ಸ್ವಲ್ಪ ಜಾಸ್ತಿ ಫೋಕಸ್ ಕೊಡಬೇಕಾಗತ್ತೆ. ಯಾಕಂದರೆ ಪ್ರತಿ ವರ್ಷವೂ ಕೂಡ ನಾವು ಕಾರ್ಯಕ್ರಮ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಾವು ಹೋಗ್ತೀವಿ, ನೀವು ಹೋಗಿ ಇನ್ಸ್ಪೆಕ್ಷನ್ ಮಾಡ್ತೀರಿ. ಆದರೂ ಕೂಡ ಅಲ್ಲಿ ನಮ್ಮ ಏನು ತಾಲೂಕಾ ಕ್ರೀಡಾಂಗಣ ಇದೆಯಲ್ಲ, ಅಲ್ಲಿ ಎಂಟ್ರೆನ್ಸಿಗೆ ಒಂದು ಸ್ವಲ್ಪ ಅವ್ಯವಸ್ಥೆ ಇರುತ್ತೆ. ಈ ಸಲ ಅದನ್ನು ಕಡ್ಡಾಯವಾಗಿ ಅದಾಗಲ್ಲಂಗೆ ನೋಡ್ಕೋಬೇಕು. ಸೊ 1-2 ಡೇಸ್ ಬಿಫೋರ್ ಸ್ಪೆಷಲಿ ನಮ್ಮ ಚೀಫ್ ಆಫೀಸರ್ ಅವರು, ನಮ್ಮ ಮುನ್ಸಿಪಾಲ್ಟಿದವ್ರು ಹೋಗ್ಬಿಟ್ಟು ಯಾವುದೇ ರೀತಿಯ ಅವ್ಯವಸ್ಥೆ ಅವಲ್ಲಂಗೆ ನೋಡಿಕೊಂಡ್ರೆ ಅಲ್ಲಿ ಒಂದು ಸ್ವಲ್ಪ ಸೈಡು ಲೆಫ್ಟು ಅಲ್ಲಿ ಗೇಟ್ ಇದೆಯಲ್ಲ, ಗೇಟಲ್ಲಿ ಒಂದು ಸ್ವಲ್ಪ ಕಸ ಹೋಗಿದ್ದಾರೆ, ಅದನ್ನ ಈ ಸಲ ಅವಾಯ್ಡ್ ಮಾಡಿಸಿ. ಪುರಸಭೆ ಮುಖ್ಯಾಧಿಕಾರಿಗಳು ಸಿಂದಗಿ ಇವರು ಸಿಂದಗಿ ವಿದ್ಯಾನಗರ 1ನೇ ಕ್ರಾಸ್ ಬಳಿ ಇರುವ ತಾಲೂಕಾ ಕ್ರೀಡಾಂಗಣದಲ್ಲಿ ಸ್ಟೇಜನ್ನು ನಿರ್ಮಿಸಿ ಬಲೂನುಗಳಿಂದ ಅಲಂಕಾರ ಮಾಡುವುದು, ವೇದಿಕೆ ಸುಸಜ್ಜಿತ ಧ್ವನಿವರ್ಧಕ, ಬ್ಯಾರಿಕೇಡಿಂಗ್, ವೇದಿಕೆ ಎಲ್ಲ ವ್ಯವಸ್ಥೆಯನ್ನು ಹಾಗೂ ಸ್ಟೇಜಿನ ಪಕ್ಕದಲ್ಲಿ ಜನಪ್ರತಿನಿಧಿಗಳು ಹಾಗೂ ಪತ್ರಕರ್ತರು, ಹಿರಿಯ ಅಧಿಕಾರಿಗಳಿಗೆ, ಸಾರ್ವಜನಿಕರಿಗೆ ವ್ಯವಸ್ಥೆ ಮಾಡುವುದು ಹಾಗೂ ಇನ್ನಿತರ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು. 600 ಕುರ್ಚಿಗಳನ್ನು ಹಾಕಿಸಿ ಆಸನದ ವ್ಯವಸ್ಥೆ ಮಾಡುವುದು, ಸ್ಟೇಜಿಗೆ ಸಂಬಂಧಿಸಿದ ಸಂಪೂರ್ಣ ವ್ಯವಸ್ಥೆ ನೋಡಿಕೊಳ್ಳುವುದು ಮತ್ತು ಜನರೇಟರ್ ವ್ಯವಸ್ಥೆ ಸಹಿತ ನೋಡಿಕೊಳ್ಳುವುದು ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆ ಮಾಡುವುದು ಮತ್ತು ಪಟ್ಟಣದ ಪ್ರತಿ ಸರ್ಕಲ್ನಲ್ಲಿ ಸ್ವಚ್ಛತೆಗೊಳಿಸಿ ಹಾರ ಹಾಗೂ ಮಾಳ ಹಾಕಿಸುವುದು ಹಾಗೂ ಪ್ರಭಾತ ಪೇರಿ ಹೊರಡಿಸುವ ರಸ್ತೆಗಳನ್ನು ಸ್ವಚ್ಛಗೊಳಿಸಿ ಬ್ಲೀಚಿಂಗ್ ಪೌಡರ್ ಸಿಂಪಡಿಸುವುದು. ಸೊ ಇದರಲ್ಲಿ ಮುಖ್ಯವಾಗಿ ಯಾರಪ್ಪ ಅಂದರೆ ನಮ್ಮ AWE PWD ಅರುಣ್ ಅವರು ಬಂದಿದ್ದಾರೆ. ಆಮೇಲೆ PRD ಅವರು, ಸಹಾಯಕ ಕಾರ್ಯನಿರ್ದೇಶಕ ಅಧಿಕಾರಿಗಳು, PMGSY ಸಿಂದಗಿ ಅವರು, ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಅವರು ಇದ್ದಾರೆ. ಆಮೇಲೆ ಅಬಕಾರಿ ನಿರೀಕ್ಷಕರು ಸಿಂದಗಿ. ಆಮೇಲೆ ಮೇನ್ ರೋಲು ನಮ್ಮ ಚೀಫ್ ಆಫೀಸರ್ ಅವ್ರದ್ದು. ವೇದಿಕೆ ಮತ್ತು ಅತಿಥಿಗಳನ್ನು ಆಹ್ವಾನಿಸುವುದು, ಆರಂಭದಿಂದ ಅಂತ್ಯದವರೆಗೂ ಯಾವುದೇ ಲೋಪದೋಷವಾಗದಂತೆ ಶಿಷ್ಟಾಚಾರವನ್ನು ಪಾಲಿಸಿ ವೇದಿಕೆ ಮತ್ತು ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮಗಳ ನಿರ್ವಹಣೆ ಮತ್ತು ನಿರೂಪಣೆ ಜವಾಬ್ದಾರಿಯನ್ನು ಈ ಸಲ ನಾವು MR ಧೋನಿ ಸಾಹೇಬರು ಕೊಡ್ಬೇಕಂತ ಮಾಡಿದ್ದು. ಬಂದಿದ್ದಾರೆ ಅವರು, ಚೇತನ MR ಧೋನಿ ಅವ್ರು ಬಂದಾರ. ಧೋನಿಯವರು ಈ ಸಲ ನಿರೂಪಣೆಯನ್ನು MR ಧೋನಿ ಇಲ್ಲಾಂದರೆ ರವಿ ಗೋಲ್ ಅವ್ರಿಗೆ ಕೊಡ್ಬೇಕಂತ ಮಾಡಿದ್ವಿ. ಬೇರೆ ತಮ್ಗೆ ಯಾರಾದರೂ ಇದ್ದರೂ ಕೂಡ ನೀವು ಅವ್ರ ಹೆಸರು ಹೇಳಿದ್ರೆ ಅವ್ರನ್ನೂ ಆ್ಯಡ್ ಮಾಡ್ಕೋತೀವಿ. ಯಾರು ಹಾಗೂ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ರಾಷ್ಟ್ರಗೀತೆ, ನಾಡಗೀತೆಯನ್ನು ಹಾಡಲು 5 ಜನ ಶಾಲಾ ಮಕ್ಕಳು ಸಮವಸ್ತ್ರದೊಂದಿಗೆ ಬರಲು ತಿಳಿಸಬೇಕು ಹಾಗೂ ವೇದಿಕೆಯಲ್ಲಿ ಅತಿಥಿಗಳಿಗೆ ಶಿಷ್ಟಾಚಾರ ಮಾಡುವ ಹಾಗೂ ಒಟ್ಟಾರೆಯಾಗಿ ವೇದಿಕೆಗೆ ಸಂಬಂಧಿಸಿದ ಎಲ್ಲ ಸಂಪೂರ್ಣ ಜವಾಬ್ದಾರಿಯನ್ನು ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳು, ತಾಲೂಕ್ ಪಂಚಾಯತು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸಿಂದಗಿ, PSI ಸಿಂದಗಿ, ಕಂದಾಯ ನಿರೀಕ್ಷಕರು ಸಿಂದಗಿ ಇವರು ವಹಿಸಲಾಗಿದೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳ ನಿರ್ವಹಣೆ ಸರ್, ನಾವು ಪ್ರತಿ ಸಲ ಏನು ಮಾಡ್ತೀವಿ ಅಂದರೆ ಎಲ್ಲರಿಗೂ ಒಂದು ಈಕ್ವಲ್ ಅಪಾರ್ಚುನಿಟಿ ಕೊಡಬೇಕಂತ ಹೇಳ್ಬಿಟ್ಟು 2 ಗೌರ್ಮೆಂಟ್ ಸ್ಕೂಲ್ ಸ್ಟೂಡೆಂಟ್ಸು, ಆಮೇಲೆ ಅಂದರೆ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮದ್ದು 2 ಏಡೆಡ್ ಮತ್ತು 2 ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡುವ ವಿದ್ಯಾರ್ಥಿಗಳಿಗೆ ಬಹುಮಾನ, ನೋಟ್ಬುಕ್ ಅಥವಾ ಪೆನ್ನು ಕೊಡುವ ಬಗ್ಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸಿಂದಗಿಯವರಿಗೆ ವಹಿಸಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು. ತಾಲೂಕಾ ಕ್ರೀಡಾಂಗಣದಲ್ಲಿ ಜರುಗುವ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಕುರಿತು ಸಿಂದಗಿ ತಾಲೂಕಿಗೆ ಲಾಸ್ಟ್ ಟೈಮ್ ನಾವು SSLCಯಲ್ಲಿ ಫಸ್ಟು ಸೆಕೆಂಡಿಗೆ ಬಂದವ್ರಿಗೆ ಇದನ್ನು ಕೊಟ್ಟಿದ್ದೀವಿ ಸರ್, ಕ್ಯಾಶ್ ಪ್ರೈಜ್ ಕೊಟ್ಟಿದ್ದೀವಿ. ಬಟ್ ಈ ಸಲ ನಾವೇನು ಮಾಡಿದ್ದೀವಿ ಅಂದರೆ ವಿಶೇಷವಾಗಿ ಸುಮಾರು ನಮಗೆ 2002ರಲ್ಲಿ SIR ನಡೆದಿತ್ತು. ಅದಾದ ತಕ್ಷಣ 2026ರಲ್ಲಿ SIR ನಡೆಯುತ್ತೆ, ಅಂದರೆ ಆಫ್ಟರ್ 24 ಇಯರ್ಸ್. ಸೊ ಈ ಸಲ ನಮ್ಮ ಟೀಚರ್ಸು ಮತ್ತು ಅಂಗನವಾಡಿಯವರು ಯಾರು ಚೆನ್ನಾಗಿ ಸೂಪರ್ವೈಸರ್ಸ್ ಕೆಲಸ ಮಾಡಿದ್ದಾರೆ, ನಾವು ಬಿಫೋರ್ ಅನೌನ್ಸ್ ಮಾಡಿದ್ವಿ. ಮತ್ತು ಟೀಚರ್ಸ್ ಯಾರು BLO ಕೆಲಸ ಮಾಡಿದ್ದಾರೆ 5 ಜನ ಸೂಪರ್ವೈಸರ್ಸ್ಗೆ ಮತ್ತು 5 ಜನ BLO ಅವ್ರನ್ನ ಐಡೆಂಟಿಫೈ ಮಾಡಿ ಅವ್ರಿಗೆ ನಮ್ಮ ಸ್ವಾತಂತ್ರ್ಯ ದಿನದಂದು ಸನ್ಮಾನ ಮಾಡೋಕ್ಕಂತ ಡಿಸಿಷನ್ ತೊಗೊಂಡಿದ್ದೀವಿ. ಸೊ ಅದು ಆಲ್ರೆಡಿ ನಮ್ಮ ಹತ್ರ ನಮ್ಮ ತಾಲೂಕಾ ಆಫೀಸಿನ ಎಲೆಕ್ಷನ್ ಬ್ರಾಂಚಲ್ಲಿ ಎಷ್ಟಿದೆ ಅದನ್ನು ತಮ್ಮ ಜೊತೆನೂ ಶೇರ್ ಮಾಡ್ತೀವಿ. ಸೊ ಅವ್ರನ್ನ ಈ ಸಲ ಸನ್ಮಾನ ಮಾಡೋಕ್ಕೆ ಇದನ್ನು ಮಾಡ್ಕೊಂಡ್ವಿ. ಮತ್ತು SSLC ಮತ್ತು PUC ಅವರು ಫಸ್ಟು ಸೆಕೆಂಡು ಅವ್ರನ್ನೂ ಕೂಡ ಸನ್ಮಾನ ಮಾಡ್ತೀವಿ. ಈ ಒಂದು ಇದು
ಎಕನಾಮಿಕ್ ಇಯರ್ದು ಹೋದ ಸಲ ಏನು ರಿಸಲ್ಟ್ ಬಂದಿದೆಯಲ್ಲ ಸರ್, SSLCಯಲ್ಲಿ ಫಸ್ಟ್ ಸೆಕೆಂಡು ಮತ್ತು PUCಯಲ್ಲಿ ಫಸ್ಟ್ ಸೆಕೆಂಡು ಬಂದವ್ರದ್ದು. SSLC ತಂದ್ಕೊ. ಪೊಲೀಸ್ ಡಿಪಾರ್ಟ್ಮೆಂಟಿಂದ ಯಾರು ಬಂದವ್ರೆ? ಚೇತನ. ಹಾಂ, PSI ಅವರು ವಿದ್ಯಾನಗರ 1ನೇ ಕ್ರಾಸ್ ತಾಲೂಕು ಕ್ರೀಡಾಂಗಣದವರೆಗೂ 2 ಟ್ರ್ಯಾಕ್ಟರ್ ವ್ಯವಸ್ಥೆ ಮಾಡಿ ಆ ದಿನದಂದು ಸುಸಜ್ಜಿತ ಸ್ಥಿತಿಯಲ್ಲಿ ಚಾಲಕ ಸಮೇತ ತಾಲೂಕು ಕಚೇರಿಗೆ ಬೆಳಗ್ಗೆ 7 ಗಂಟೆಗೆ ಕಳಿಸಲು ತಿಳಿಸಿದೆ. ಹಾಗೂ ಬಲೂನು ಹೂಗಳಿಂದ ಅಲಂಕರಿಸಿದ ತೆರೆದ ವಾಹನ ಮುಂಜಾನೆ 8 ಗಂಟೆಗೆ ಒಬ್ಬ ಸಿಬ್ಬಂದಿ ಜೊತೆಗೆ ತಾಲೂಕು ಕ್ರೀಡಾಂಗಣದಲ್ಲಿ ಕಳಿಸಲು ಸೂಚಿಸಿದೆ. ಹಾಗೂ ದಿನಾಂಕ 13, 14, 15, 8/2026ರಂದು ಕಾರ್ಯಕ್ರಮ ಪ್ರಾರಂಭದಿಂದ ಅಂತ್ಯದವರೆಗೂ ತಾಲೂಕಿನಾದ್ಯಂತ ಶಿಷ್ಟಾಚಾರದಂತೆ ಯಾವುದೇ ಅಹಿತಕರ ಘಟನೆಗಳು ಜರುಗದಂತೆ ನೋಡಿಕೊಳ್ಳುವುದು. ಹಾಗೂ ತಾಲೂಕಿನ ಕ್ರೀಡಾಂಗಣ ಆವರಣದಲ್ಲಿ ಧ್ವಜಾರೋಹಣದ ಮುಖ್ಯ ಮಂಟಪದ ಹತ್ತಿರ ಬ್ಯಾರಿಕೇಡ್ ಕುರಿತು ಪರಿಶೀಲಿಸುವುದು. ಲಾಸ್ಟ್ ಟೈಮ್ ಏನಾಗಿತ್ತಂದರೆ ಅವರು ನಾವು ಪರೇಡ್ ಮಾಡ್ತಾರಲ್ಲ, ಲೋಕೋಪಯೋಗಿ ಅರುಣವ್ರೆ, ತಹಸೀಲ್ದಾರ್ ಕಾರ್ಯಾಲಯ ಮತ್ತು ಮಾನ್ಯ ನ್ಯಾಯಾಲಯ ಆವರಣದಲ್ಲಿ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಇರುವ ಧ್ವಜಕಟ್ಟೆಯ ಸುತ್ತಲೂ ಕೆಂಪು ಮರಳಿ ತಂದು ಹಾಕಿಸುವುದು, ಧ್ವಜದ ಕಟ್ಟಡಿಗೆ ಸುಣ್ಣ ಬಣ್ಣ ಹಚ್ಚಿ ಅಲಂಕರಿಸುವುದು ಮತ್ತು ಸಾರ್ವಜನಿಕ ಧ್ವಜಾರೋಹಣ ನಡೆಯುವ ವಿದ್ಯಾನಗರ 1ನೇ ಕ್ರಾಸ್ ತಾಲೂಕು ಕ್ರೀಡಾಂಗಣದ ಕಾರ್ಯಕ್ರಮ ನಡೆಯುವ ಸ್ಥಳದಲ್ಲಿ ಧ್ವಜದ ಸುತ್ತಮುತ್ತ ಕೆಂಪು ಮರಳು ತಂದು ಹಾಕಿಸುವುದು. ಹಾಗೂ ಧ್ವಜದ ಕಂಬಕ್ಕೆ ಹಾಗೂ ಕಟ್ಟೆಗೆ ಸುಣ್ಣ ಬಣ್ಣ ಹಚ್ಚಿ ಅಲಂಕರಿಸುವುದು. ಅಲ್ಲಿ ಸ್ವಲ್ಪ ಇದಾಗಿದೆ, ಡ್ಯಾಮೇಜ್ ಆಗಿದೆ. ಅದು ಲಾಸ್ಟ್ ಟೈಮ್ ನಿಮಗೆ ಹೇಳಿದ್ವಿ, ಲಾಸ್ಟ್ ಟೈಮ್ ಮಾಡಿದರೆ ಈ ಸಲ ಒಂದ್ಸಲ ಜಿಲ್ಲಾ ಅಧಿಕಾರಿಗಳು ಸಿಂದಗಿ ಇವರು ಪೂಜ್ಯ ಮಹಾತ್ಮ ಗಾಂಧೀಜಿ ವೃತ್ತ, ಡಾಕ್ಟರ್ BR ಅಂಬೇಡ್ಕರ್ ವೃತ್ತ ಮತ್ತು ಬಸವೇಶ್ವರ ವೃತ್ತವನ್ನು ಬಣ್ಣದಿಂದ ಅಲಂಕರಿಸುವುದು. ಆಮೇಲೆ ಈ ಸಲ ನಮಗೆ ಸ್ವಲ್ಪ ಸಂಘಟನೆದವರು ಮನವಿ ಕೊಟ್ಟಿದ್ದಾರೆ. ಸರ್ಕಾರದ ಆದೇಶದಂತೆ ಅವರವ್ರ ಕಚೇರಿಗಳಲ್ಲಿ ಎಲ್ಲರೂ ಕಡ್ಡಾಯವಾಗಿ ಇವರು ಸಂಗೊಳ್ಳಿ ರಾಯಣ್ಣವ್ರ ಪೂಜೆಯನ್ನು ನಿರ್ವಹಿಸಬೇಕು. ಅಲ್ಲಿ ಇದರ ಫ್ಲ್ಯಾಗ್ ಹಾಸ್ಟಿಂಗ್ ಟೈಮ್ನಂಗಲ್ಲ, ಇದರ ಅವ್ರವ್ರ ಕಚೇರಿಗಳಲ್ಲಿ. ಈಗ ಫಾರ್ ಎಕ್ಸಾಂಪಲ್ ನಾವು ಅಲ್ಲಿ ಫ್ಲ್ಯಾಗ್ ಮಾಡ್ತೀವಿ ಅಂದರೆ ನಾವಿಲ್ಲಿ ನಮ್ಮ ಆಫೀಸಲ್ಲಿ ಈ ಕಚೇರಿಯಲ್ಲಿ ನಾವೆಲ್ಲಿ ಇದನ್ನು ಮಾಡ್ತೀವಲ್ಲ, ತಮ್ಮ ಕಚೇರಿಗಳಲ್ಲಿ ಸಂಗೊಳ್ಳಿ ರಾಯಣ್ಣ ಜಯಂತಿನೂ ಕೂಡ ನೀವು ಆಚರಿಸಿರಿ. ಆಮೇಲೆ ಪಾರಿತೋಷಕ ವಿತರಿಸುವ ಸಾಮೂಹಿಕ ಕವಾಯತ್ ಸಲುವಾಗಿ ಪೊಲೀಸು, ಅಗ್ನಿಶಾಮಕ, NCC, ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ವಿವಿಧ ಶಾಲಾ ಕಾಲೇಜು ತಂಡಗಳು ರಚಿಸುವುದು ಹಾಗೂ ವ್ಯವಸ್ಥಿತ ತರಬೇತಿಯನ್ನು ನೀಡಿ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮ ದಿವಸದಂದು ಕವಾಯತ್ ಜರುಗಿಸುವ ಕಾರ್ಯ ಪೊಲೀಸ್ ಡಿಪಾರ್ಟ್ಮೆಂಟ್ದವರು. ವಿದ್ಯಾನಗರದ ಕ್ರೀಡಾಂಗಣದಲ್ಲಿ ಧೂಳು ಏಳದಂತೆ ಕಾರ್ಯಕ್ರಮದ ಮುಂಚಿತವಾಗಿ ಸಾಕಷ್ಟು ನೀರನ್ನು ಟ್ಯಾಂಕರ್ ಮೂಲಕ ಸಿಂಪಡಿಸಲು ಹಾಗೂ ವಿದ್ಯಾರ್ಥಿಗಳಿಗೆ ಕುಡಿಯುವ ನೀರಿನ ಬಾಟಲ್ ವ್ಯವಸ್ಥೆ ಮಾಡುವುದು. ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತಕರು, ಜಲ ನಿರ್ಮೂಲನಾ ಗ್ರಾಮೀಣ ಯೋಜನೆ, ಕುಡಿಯುವ ನೀರು ಸಿಂದಗಿ ಇವರಿಗೆ ವಹಿಸಲಾಗಿದೆ. ಯಾರ್ಯಾರು ಗ್ರಾಮೀಣ ಕುಡಿಯುವ ನೀರು ಸರಬರಾಜು. ಆ ದಿನದಂದು ಬಿಸಿಯೂಟ ತಗಲುವ ವೆಚ್ಚದಲ್ಲಿ ಮಕ್ಕಳಿಗೆ ಶಾಲೆಯಲ್ಲಿ ಕೇಸರಿಬಾತ್, ಉಪ್ಪಿಟ್ಟು ಇತ್ಯಾದಿಗಳನ್ನು ಬೆಳಗ್ಗೆ 7:30 ಗಂಟೆಗೆ ನೀಡಬೇಕು. ಅವರು ಅಲ್ಲಿಂದ ಹೊರಟು ಬೆಳಗ್ಗೆ 8:30 ಗಂಟೆ ಒಳಗಾಗಿ ತಾಲೂಕು ಕ್ರೀಡಾಂಗಣದಲ್ಲಿ ಉಪಸ್ಥಿತರಿರುವಂತೆ ನೋಡಿಕೊಳ್ಳಲು ಸೂಚಿಸಲಾಯಿತು. ಬೆಳಿಗ್ಗೆ ಪಾಲ್ಗೊಳ್ಳುವ ಮತ್ತು ಕ್ರೀಡಾಂಗಣದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮಕ್ಕಳಿಗೆ ಸ್ವೀಟ್ ಮತ್ತು ಬಿಸ್ಕಿಟ್ ವ್ಯವಸ್ಥೆಯನ್ನು ಮಾಡಲು ಸಹಾಯಕ ನಿರ್ದೇಶಕರು, ಅಕ್ಷರ ದಾಸೋಹ ಯೋಜನೆ, ತಾಲೂಕು ಪಂಚಾಯತ್ ಸಿಂದಗಿ ಹಾಗೂ ಆಹಾರ ಸುರಕ್ಷತಾ ಅಧಿಕಾರಿಗಳು ಸಿಂದಗಿ ಇವರಿಗೆ ವಹಿಸಲಾಯಿತು. ಹಾಗೂ ಇದರ ಮೇಲುಸ್ತುವಾರಿಯನ್ನು ನೋಡಿಕೊಳ್ಳಲು ಆಹಾರ ಸುರಕ್ಷತಾ ಅಧಿಕಾರಿಗಳು ಸಿಂದಗಿ ಹಾಗೂ ತಾಲೂಕು ದೈಹಿಕ ಶಿಕ್ಷಣಾಧಿಕಾರಿಗಳು ಸಿಂದಗಿ ಅವರಿಗೆ ವಹಿಸಲಾಯಿತು. ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿ ಕಾರ್ಯಕ್ರಮದ ವಿಡಿಯೋ ಚಿತ್ರೀಕರಣ ಮತ್ತು ಫೋಟೋಕೊಂಡು ಮಾನ್ಯ ತಹಸೀಲ್ದಾರ್ ಕಚೇರಿಗೆ ಒಪ್ಪಿಸುವುದು. ಈ ವ್ಯವಸ್ಥೆಯನ್ನು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟವ್ರು ಮಾಡಬೇಕು. ತೋಟಗಾರಿಕೆ ಇಲಾಖೆಯವರು ತಹಸೀಲ್ದಾರ್ ಕಚೇರಿಯ ಧ್ವಜಾರೋಹಣ ಸ್ಥಳದಲ್ಲಿ ಹಾಗೂ ತಾಲೂಕು ಕ್ರೀಡಾಂಗಣದಲ್ಲಿ ನಿರ್ಮಿಸಿದ ಮಂಟಪದ ಸುತ್ತಲೂ ಹೂವಿನ ಗಿಡಗಳ ಕುಂಡಲಿಗಳನ್ನು ಇಟ್ಟು ಅಲಂಕರಿಸುವುದು. ಹಾರ್ಟಿಕಲ್ಚರ್ ಸಚಿನ್. ದಿನಾಚರಣೆಯಲ್ಲಿ ಆಚರಿಸುವ ಸಲುವಾಗಿ ಕಡ್ಡಾಯವಾಗಿ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ತಮ್ಮ ಇಲಾಖೆಯಲ್ಲಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ತಮ್ಮ ಇಲಾಖೆಯ ಸಿಬ್ಬಂದಿಯೊಂದಿಗೆ ದಿನಾಂಕ 15/8/2025ರಂದು ಮುಂಜಾನೆ 8 ಗಂಟೆಗೆ ತಹಸೀಲ್ದಾರ್ ಕಾರ್ಯಾಲಯಕ್ಕೆ ಹಾಜರಾಗಿ ಧ್ವಜಾರೋಹಣ ಮುಗಿಸಿದ ನಂತರ ವಿದ್ಯಾನಗರ 1ನೇ ಕ್ರಾಸ್ ತಾಲೂಕು ಕ್ರೀಡಾಂಗಣದಲ್ಲಿ ಹಾಜರಿರಲು ತಿಳಿಸಲಾಯಿತು. ಸದರಿ ದಿನಾಂಕದಂದು ಗೈರು ಇರುವ ಸಿಬ್ಬಂದಿಯ ಮಾಹಿತಿಯನ್ನು ಸಂಬಂಧಪಟ್ಟ ಇಲಾಖೆ ಮುಖ್ಯಸ್ಥರಿಗೆ ಈ ಕಚೇರಿಯಿಂದ ವರದಿಯನ್ನು ಸಲ್ಲಿಸಲು ಸೂಚಿಸಿದೆ. ಯಾರಾದರೂ ಅಬ್ಸೆಂಟ್ ಇದ್ದರೆ ಕಡ್ಡಾಯವಾಗಿ ನಮ್ಮ ಆಫೀಸಲ್ಲಿ ಇರಬೇಕು ಮತ್ತು ಇದರಲ್ಲಿ ಇರಬೇಕು. ದಿನ ಸಿಬ್ಬಂದಿಗಳಿಗೆ ಎಲ್ಲರಿಗೂ ಇನ್ಸ್ಟ್ರಕ್ಷನ್ ಕೊಡ್ರಿ, ತಾಲೂಕು ಆಫೀಸರ್ಸ್ ಎಲ್ಲರೂ ಅಲ್ಲಿರಬೇಕು. ಸದರಿ ದಿನದಂದು ಮಾಂಸಾಹಾರ ಹಾಗೂ ಮದ್ಯಪಾನ ಮಾರಾಟ ಬಂದ್ ಮಾಡುವ ಕುರಿತಂತೆ ನಮ್ಮ ಎಕ್ಸೈಸ್ ಡಿಪಾರ್ಟ್ಮೆಂಟ್ದವ್ರಿಗೆ ಮತ್ತು ನಮ್ಮ ಫುಡ್ ಡಿಪಾರ್ಟ್ಮೆಂಟ್ದವ್ರು ಎನ್ಶೂರ್ ಮಾಡ್ಕೋಬೇಕು. ಸದರಿ ದಿನದಂದು ಹೊಸ ಕ್ರೀಡಾಂಗಣದಲ್ಲಿ ಸುಣ್ಣದ ರೌಂಡ್ ಮಾರ್ಕಿಂಗ್ ಮಾಡುವುದು ಮತ್ತು ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ಕ್ರೀಡಾಂಗಣದಲ್ಲಿ ಧ್ವಜ ಸಂಹಿತೆ ಅನುಸಾರ ಧ್ವಜ ಕೊಟ್ಟುವುದು ಹಾಗೂ ಧ್ವಜಾರೋಹಣದಿಂದ ಧ್ವಜ ಅವರೋಹಣ ಆಗುವವರೆಗೂ ಧ್ವಜವನ್ನು ನೋಡಿಕೊಳ್ಳುವುದು. ಯಾರು CM ಪಾಟೀಲ್, ದೈಹಿಕ ಶಿಕ್ಷಕರು, ಸರ್ಕಾರಿ ಆದರ್ಶ ವಿದ್ಯಾಲಯ ಸಿಂದಗಿ.